ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ನಿರಂತರವಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾಳೆ ಶಿವಮೊಗ್ಗದಲ್ಲಿ ಮಹಿಳಾ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಘವೇಂದ್ರ. ಸೊರಬದಲ್ಲಿ ಬೂತ್ ಕಾರ್ಯಕರ್ತರ ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಶಿರಾಳಕೊಪ್ಪ, ಸುಣ್ಣದಕೊಪ್ಪದಲ್ಲೂ ಕೂಡ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಮತ ಶಿಕಾರಿಯನ್ನು ಮಾಡಲಿಕ್ಕೆ ಬಿವೈ ರಾಘವೇಂದ್ರ ಅವರು ಮುಂದಾಗ್ತಾ ಇರುವಂಥದ್ದು. ಮತ್ತು ಮೊನ್ನೆ ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆ ಬೈಂದೂರು ಕ್ಷೇತ್ರ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ, ತಮಗೆಲ್ಲರೂ ಕೂಡ ಗೊತ್ತಿದೆ. ಅಲ್ಲಿ ಸಂಕಲ್ಪ ಮಾಡಿದ್ರು, ಈ ಬಾರಿ ಹೆಚ್ಚಿನ ಮತವನ್ನು 1 ಲಕ್ಷಕ್ಕಿಂತ ಹೆಚ್ಚಿನ ಮತದವನ್ನು ಲೀಡನ್ನು ನಾವು ಕೊಡ್ತೀವಿ. ಪ್ರಧಾನಮಂತ್ರಿಗಳನ್ನು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಬಂದು ಕೈ ಮುಗಿದು ಹೋದರೆ ಸಾಕು. ಅಂದರೆ ಮುಂದಿನ ಯಾವಾಗ ಒಂದ್ಸತಿ ಬೈಂದೂರಿಗೆ ಬರಬೇಕು ಅನ್ನೋದು ಅಲ್ಲಿ ಮತದಾರ ಒಂದು ಅಪೇಕ್ಷೆ. ಹತ್ತಿರದಿಂದ ಪ್ರಧಾನಮಂತ್ರಿಗಳು ನೋಡಬೇಕು ಅಂತೇಳಿ. ಅಂದರೆ ಈ ರೀತಿಯಂಥ ಒಂದು ವಾತಾವರಣ, ಪ್ರಧಾನಮಂತ್ರಿಗಳ ಬಗ್ಗೆ ಇರುವಂಥ ಪ್ರೀತಿ, ಗೌರವ ಇವತ್ತು ಮತವಾಗಿ ಇವತ್ತು ಪರಿವರ್ತನೆ ಆಗ್ತಿರೋದು ಯಾವುದೋ ಒಂದು ನಮ್ಮ ಪುಣ್ಯ. ಇಂಥ ಒಂದು ಭಾರತೀಯ ಜನತಾ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರೋದು ನಮ್ಮೆಲ್ಲರ ಒಂದು ಸುಯೋಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿನ್ನೆ ಮತ್ತೆ ಬಿಜೆಪಿಯಿಂದ ಬಿವೈ ರಾಘವೇಂದ್ರ, ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ನಡುವೆ ದೊಡ್ಡ ಮಟ್ಟದ ಸ್ಪರ್ಧೆ ಇದೆ. ಸತತವಾಗಿ ಗೆದ್ದುಕೊಂಡು ಬಂದಿರುವಂತಹ ಬಿವೈ ರಾಘವೇಂದ್ರ ಅವರು ಮತ್ತೊಮ್ಮೆ ಗೆಲ್ಲುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿಯೇ ಪ್ರಚಾರವನ್ನು ಕೂಡ ಮುಂದುವರಿಸಿದ್ದಾರೆ. ಬಿವೈ ರಾಘವೇಂದ್ರ ಅವರು ಇವತ್ತು ಕೂಡ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಜೊತೆಗೆ ಮುಂದೆ ಯಾವ್ಯಾವ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ, ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಎಲ್ಲದರ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತಹದ್ದು. ಒಂದು ದೊಡ್ಡ ಮಟ್ಟದ ಪೈಪೋಟಿ ಇದೆ. ಸತತವಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ ಬಿವೈ ರಾಘವೇಂದ್ರ ಅವರು. BS ಯಡಿಯೂರಪ್ಪನವರ ಪುತ್ರರು ಕೂಡ ಹೌದು.